ಹೇಮಾಸ್ ಕುಕಿಂಗ್ ಚಾನಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ. ಶಿವರಾತ್ರಿ ಹಬ್ಬ ಅಂತ ಅಂದಮೇಲೆ ತಂಬಿಟ್ಟು ಇರಲೇಬೇಕು. ವಿಶೇಷವಾಗಿ ಹಬ್ಬದಲ್ಲಿ ತಂಬಿಟ್ಟನ್ನ ಮಾಡ್ತಾರೆ. ನಾನು ಈಗಾಗಲೇ ನಿಮಗೆ ಹುರ್ದಕ್ಕಿ ತಂಬಿಟ್ಟು, ಹುರುಗಡ್ಲೆ ತಂಬಿಟ್ಟನ್ನ ಮಾಡಿ ತೋರಿಸಿದ್ದೀನಿ. ಹಾಗಾಗಿ ಇವತ್ತು ರವೆಯಿಂದ ತಂಬಿಟ್ಟನ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ, ಹಾಗೆ ಮಾಡ್ಕೊಳ್ಳೋದು ಕೂಡ ತುಂಬ ಸುಲಭ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ನ ಕ್ಲಿಕ್ ಮಾಡಿದಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇದಕ್ಕೆ 1 ಕಪ್ಪಷ್ಟು ರವೆ ಬೇಕು. ಉಪ್ಪಿಟ್ಟಿನ ರವೆ ಆದರೂ ಸರಿ ಅಥವಾ ಚಿರೋಟಿ ರವೆ ಆದರೂ ಪರವಾಗಿಲ್ಲ, ಯಾವುದಾದ್ರೂ 1 ಕಪ್ಪು ರವೆ ಬೇಕಾಗುತ್ತೆ. 1 ಕಪ್ಪು ರವೆಗೆ 1 ಕಪ್ಪಷ್ಟು ಬೆಲ್ಲ ಬೇಕು. ಅಂದರೆ ಸಮ ಪ್ರಮಾಣದಲ್ಲಿ ಬೆಲ್ಲ ಹಾಗೆ ರವೆನ ತೊಗೋಬೇಕಾಗತ್ತೆ. ಸ್ವೀಟ್ ಅಂದಮೇಲೆ ಏಲಕ್ಕಿ ಬೇಕೇ ಬೇಕು. ಸ್ವಲ್ಪ ಏಲಕ್ಕಿ, ಒಣಕೊಬ್ಬರಿನ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು, 2 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು. ಬಿಳಿ ಎಳ್ಳು ಇಲ್ಲ ಅಂದರೆ ಕರಿ ಎಳ್ಳಾದರೂ ತೊಗೋಬೋದು. ಸ್ವಲ್ಪ ತುಪ್ಪ, ಹಾಗೆ ಕಡಲೆಕಾಯಿ ಬೀಜನ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಇದು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ. 1.5ರಿಂದ 2 ಟೇಬಲ್ ಸ್ಪೂನಷ್ಟು ಹುರುಗಡ್ಲೆ. ಇದಿಷ್ಟು ರವೆ ತಂಬಿಟ್ಟಿಗೆ ಬೇಕಾದಂಥ ಪದಾರ್ಥಗಳು. ಈಗ ಒಂದು ಪ್ಯಾನನ್ನು ಬಿಸಿಗಿಟ್ಟು ಅದರಲ್ಲಿ ಎಳ್ಳನ್ನು ಹಾಕ್ಕೊಂಡು ಹುರ್ಕೋಬೇಕಾಗತ್ತೆ. ಈಗ ಸಾಮಾನ್ಯವಾಗಿ ನೀವು ಎಳ್ಳೆಲ್ಲ ಜಾಸ್ತಿ ಮನೆಗೆ ತಂದಾಗ ತುಂಬ ದಿನ ಇಟ್ಟರೆ ಹುಳ ಆಗಿಬಿಡುತ್ತೆ. ಈ ರೀತಿ ಹುರಿದ್ಬಿಟ್ಟು ಇಟ್ಟಾಗ ನೀವು ಜಾಸ್ತಿ ದಿನ ಸ್ಟೋರ್ ಕೂಡ ಮಾಡ್ಕೋಬೋದು. ಇದು ಒಂದು ಟಿಪ್ ಅಂತಲೇ ಹೇಳ್ಬೋದು. ಈಗ ಎಳ್ಳು ಹುರಿದಿದ್ದು ಆಗಿದೆ, ರವೆನ ಹುರ್ಕೋಬೇಕು. ನಾವು ಉಪ್ಪಿಟ್ಟಿಗೆಲ್ಲ ಹೇಗೆ ರವೆ ಹುರ್ಕೋತೀವಿ ನೋಡಿ, ಅದೇ ರೀತಿ ಇದಕ್ಕೂ ಅಷ್ಟೇ ಹುರ್ಕೊಂಡ್ರೆ ಸಾಕಾಗುತ್ತೆ. ಅಂದರೆ ಸ್ವಲ್ಪ ಹೊಂಬಣ್ಣ ಬರೋಷ್ಟು ಹುರ್ಕೋಬೇಕಾಗತ್ತೆ. ಹಾಗೆ ರವೆ ಎಲ್ಲ ಹುರಿದ ಮೇಲೆ ಇದನ್ನು ಪೂರ್ತಿ ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ಬಿಸಿನಲ್ಲೇ ಮಾಡ್ಕೊಳ್ಳೋಕೆ ಹೋಗಬೇಡಿ. ಹಾಗೆ ಇದೇ ರೀತಿ ನಾನು ಹುರಿದ ಅಕ್ಕಿ ತಂಬಿಟ್ಟು ಹಾಗೆ ಹುರುಗಡ್ಲೆ ತಂಬಿಟ್ಟನ್ನ ಕೂಡ ಮಾಡಿ ತೋರಿಸಿದ್ದೀನಿ. ಅದರ ಎಲ್ಲ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಒಂದು ಸರಿ ಚೆಕ್ ಮಾಡಿ. ಹಾಗೆ ಅದನ್ನು ಕೂಡ ಈ ಹಬ್ಬಕ್ಕೆ ಟ್ರೈ ಮಾಡ್ಬೋದು. ಈಗ ರವೆ ಹುರಿದಿದ್ದಾಗಿದೆ. ಅದೇ ಪ್ಯಾನಿಗೆ ನಾನಿಲ್ಲಿ ಬೆಲ್ಲನ ಹಾಕ್ಕೋತಾ ಇದ್ದೀನಿ. ನೀವು ಅನ್ಕೋಬೋದು ಏನು 2 ಥರ ಬೆಲ್ಲ ಇದೆ ಅಂತ. ಸ್ವಲ್ಪ ಪೌಡರ್ ಬೆಲ್ಲ ಹಾಗೆ ಉಂಡೆ ಬೆಲ್ಲ ಎರಡನ್ನೂ ಹಾಕ್ಕೊಂಡಿದ್ದೀನಿ. ನೀವು ಯಾವುದಾದ್ರೂ ತೊಗೋಬೋದು. ಈಗ ನಾವು ಬೆಲ್ಲ ಎಷ್ಟು ತೊಗೊಂಡಿದ್ದೀವೋ ಅದರಲ್ಲಿ ಅರ್ಧ ಪ್ರಮಾಣದಷ್ಟು ನೀರನ್ನು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೋಬೇಕು. ಇದೇನು ಪಾಕ ಬರೋ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ಆ ಬೆಲ್ಲ ಎಲ್ಲ ಕರಗಿಬಿಟ್ಟು ಒಂದು ಕುದಿ ಬಂದರೆ ಸಾಕಾಗುತ್ತೆ. ಅಷ್ಟೊತ್ತಿಗೆ ನೋಡಿ, ಇಲ್ಲಿ ರವೆ ಕೂಡ ತಣ್ಣಗಾಗಿದೆ. ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ಈಗ ಪೌಡ್ರ್ ಮಾಡಿದ್ದಾಗಿದೆ. ಇಷ್ಟು ಪೌಡ್ರ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ತುಂಬ ತರ್ತರಿಯಾಗಿದ್ದರೂ ಕೂಡ ಚೆನ್ನಾಗಿರೋದಿಲ್ಲ. ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ನೀವು ಈ ರವೆ ತಂಬಿಟ್ಟನ್ನ ಚಿರೋಟಿ ರವೆಲಾದರೂ ಮಾಡ್ಕೋಬೋದು ಅಥವಾ ಉಪ್ಪಿಟ್ಟಿನ ರವೆಲಾದರೂ ಮಾಡ್ಕೋಬೋದು, ಯಾವುದಾದ್ರೂ ಪರವಾಗಿಲ್ಲ. ಈಗ ಕಡಲೆಕಾಯಿ ಬೀಜನ ಮಿಕ್ಸಿಗೆ ಹಾಕ್ಕೊಂಡು ತರ್ತರಿಯಾಗಿ ಇದನ್ನು ಪೌಡ್ರ್ ಮಾಡ್ಕೋಬೇಕು. ತುಂಬ ನುಣ್ಣಗೆ ಬೇಡ. 1 ಕಡಲೆ ಬೀಜ 2 ಪೀಸಷ್ಟಾಗಿದ್ರೂ ಕೂಡ ಸಾಕು. ಹಾಗೆ ಕಡಲೆಕಾಯಿ ಬೀಜದ ಪ್ರಮಾಣ ಕೂಡ ಇಷ್ಟೇ ಅಂತ ಏನಿಲ್ಲ. ಕೆಲವರಿಗೆ ತಂಬಿಟ್ಟಲ್ಲಿ ಸ್ವಲ್ಪ ಜಾಸ್ತಿ ಇದ್ದರೆ ಇಷ್ಟ ಆಗುತ್ತೆ, ಅಂಥವರು ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೋಬೋದು. ಇಲ್ಲ ಅಷ್ಟೊಂದು ಬೇಡ ಅನ್ನೋರು ಕಮ್ಮಿ ಕೂಡ ಹಾಕ್ಕೋಬೋದು, ನಿಮ್ಮ ಇಷ್ಟ ಅದು. ಈಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಅಥವಾ ಒಂದು ಸಣ್ಣ ಕಪ್ಪಷ್ಟು ಕೊಬ್ಬರಿ ತುರಿನ ಇದಕ್ಕೆ ಸೇರಿಸ್ಕೋಬೇಕು. ಆದಷ್ಟು ಒಣಗಿದ ಕೊಬ್ಬರಿನ ಉಪಯೋಗಿಸಿ, ಹಸಿ ಕೊಬ್ಬರಿ ಬೇಡ. ಯಾಕಂದರೆ ಇದನ್ನು ನಾವು 1 ವಾರ ಕೂಡ ಇಟ್ಟು ಸ್ಟೋರ್ ಮಾಡ್ಕೋಬೋದು. ಹಸಿ ಕೊಬ್ಬರಿ ಇಟ್ಟಾಗ ಹಾಳಾಗೋ ಚಾನ್ಸಸ್ ಇರುತ್ತೆ. ಈಗ ಹುರಿದಿರೋಂಥ ಎಳ್ಳು ಹಾಗೆ ಹುರುಗಡ್ಲೆನ ಹಾಕ್ಕೋಬೇಕು. ಲಾಸ್ಟಲ್ಲಿ ಏಲಕ್ಕಿ ಪುಡಿ ಬೇಕೇ ಬೇಕಲ್ವಾ, ಸ್ವೀಟ್ ಅಂದಮೇಲೆ ಸ್ವಲ್ಪ ಏಲಕ್ಕಿ ಪುಡಿನ ಕೂಡ ಸೇರಿಸ್ಕೋಬೇಕು. ಹಾಗೆ ನಾನಿಲ್ಲಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ತಾಯಿದ್ದೀನಿ. ಏನು ಗೊತ್ತಾ? ಶುಂಠಿ ಪುಡಿ. ಹೌದು, ಒಂದು 1/4 ಸ್ಪೂನಷ್ಟು ಶುಂಠಿ ಪುಡಿನ ಸೇರಿಸ್ಕೊಳ್ಳಿ. ಶುಂಠಿ ಪುಡಿ ಹಾಕೋದ್ರಿಂದ ಒಂದು ಏನಂದರೆ ನಿಮಗೆ ಒಂದು ರೀತಿ ಒಳ್ಳೆ ಫ್ಲೇವರ್ ಕೊಡುತ್ತೆ ನಿಮಗೆ ತಂಬಿಟ್ಟಲ್ಲಿ. ಇನ್ನೊಂದೇನೆಂದರೆ ಈ ತಂಬಿಟ್ಟು ನಾವು ತಿಂದಾಗ ಗ್ಯಾಸ್ ಫಾರ್ಮೇಷನ್ ಆಗುತ್ತೆ ತುಂಬ ಜನಕ್ಕೆ. ಈ ಕಡಲೆ ಬೀಜ ಹುರುಗಡ್ಲೆ ಎಲ್ಲ ಹಾಕಿರೋದ್ರಿಂದ ಗ್ಯಾಸ್ ಫಾರ್ಮೇಷನ್ ಆಗೋದನ್ನು ಕೂಡ ಈ ಶುಂಠಿ ಪುಡಿಯಿಂದ ತಡಿಬೋದು. ಹಾಗಾಗಿ ಆರೋಗ್ಯಕ್ಕೆ ಕೂಡ ಒಳ್ಳೆಯದು, ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಒಂದು ಸರಿ ಇದನ್ನು ಕೂಡ ಟ್ರೈ ಮಾಡ್ಬೋದಲ್ಲ. ಈಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಇದನ್ನು ಬೇಕಿದ್ರೆ ನೀವು ಇದನ್ನು ಹಾಗೇ ಸ್ಟೋರ್ ಮಾಡಿ ಒಂದು 15ರಿಂದ 20 ದಿನ ಇಟ್ಕೊಂಡು ಬೇಕಾದಾಗ ನೀವು ಸ್ವಲ್ಪ ಬೆಲ್ಲನ ಸೇರಿಸಿ ಉಂಡೆ ಕಟ್ಕೋಬೋದು. ಅಷ್ಟೊತ್ತಿಗೆ ಬೆಲ್ಲ ಕೂಡ ಕರಗಿದೆ. ಈಗ ಈ ಬೆಲ್ಲನ ಶೋಧಿಸ್ಕೋಬೇಕು. ಏನಂದರೆ ಕೆಲವೊಂದು ಸರಿ ಬೆಲ್ಲದಲ್ಲಿ ಸ್ವಲ್ಪ ಮಣ್ಣು ಕಸ ಇರುತ್ತೆ, ಹಾಗಾಗಿ ಯಾವಾಗಲೂ ಬೆಲ್ಲನ ಶೋಧಿಸ್ಕೊಳ್ಳೋದು ಒಳ್ಳೆಯದು. ಈಗ ಬೆಲ್ಲ ಶೋಧಿಸ್ಕೊಂಡಿದ್ದು ಕೂಡ ಆಗಿದೆ. ಈಗ ಮುಂದೆ ಏನು ಮಾಡೋದಂತ ನೋಡೋಣ. ಈಗ ಈ ತಂಬಿಟ್ಟಿಗೆ ಒಂದು 2ರಿಂದ 3 ಟೀ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ಳಿ. ತುಪ್ಪ ಹಾಕೋದ್ರಿಂದ ಒಳ್ಳೆ ರುಚಿ ಕೊಡುತ್ತೆ, ಹಾಗೆ ನಿಮಗೆ ಒಳ್ಳೆ ಫ್ಲೇವರ್ ಕೂಡ ಬರುತ್ತೆ. ಹಾಗಾಗಿ ತುಪ್ಪನ ಹಾಕ್ಕೊಂಡು ಎಲ್ಲದನ್ನು ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು. ನಾನು ಆಗಲೇ ಹೇಳಿದೆ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ಅಂತ. ಆ ಟೈಮಲ್ಲೆಲ್ಲ ನೀವು ತುಪ್ಪನ ಹಾಕಿ ಇಡೋದಕ್ಕೆ ಹೋಗಬೇಡಿ. ನೀವು ಯಾವಾಗ ಉಂಡೆ ಕಟ್ತೀರಾ ಆವಾಗ ತುಪ್ಪನ ಸೇರಿಸ್ಕೋಬೇಕಾಗತ್ತೆ. ಮುಂಚೆನೇ ತುಪ್ಪ ಹಾಕಿಟ್ಟಾಗ ಕೆಡೋ ಚಾನ್ಸಸ್ ಕೂಡ ಇರುತ್ತೆ. ಈ ಬೆಲ್ಲದ ಪಾಕನ ಸ್ವಲ್ಪನೇ ಹಾಕ್ಕೊಂಡು ಉಂಡೆ ಕಟ್ಕೋಬೇಕಾಗತ್ತೆ. ಒಂದೇ ಸರಿ ಹಾಕ್ಕೊಂಡು ಉಂಡೆ ಕಟ್ಟಿದಾಗ ಏನಾಗುತ್ತೆ, ನಾವು ಬೇಗ ಉಂಡೆ ಕಟ್ಟಲಿಲ್ಲ ಅಂದರೆ ಅದು ಗಟ್ಟಿಯಾಗ್ತಾ ಹೋಗುತ್ತೆ, ಆಮೇಲೆ ಉಂಡೆ ಕಟ್ಟೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪನೇ ಸೈಡಲ್ಲಿ ಹಾಕ್ಕೊಂಡು ಉಂಡೆ ಕಟ್ಕೋಬೇಕು. ಹಾಗೆ ಉಂಡೆ ಕಟ್ಕೊಳ್ಳುವಾಗಲೂ ಕೂಡ ಸ್ವಲ್ಪ ಸಾಫ್ಟಾಗಿ ಕಟ್ಕೋಬೇಕಾಗತ್ತೆ. ಯಾಕಂದರೆ ನಾವು ಮಾಡ್ತಾ ಇರೋದು ರವೆ ತಂಬಿಟ್ಟಾಗಿರೋದ್ರಿಂದ ಆ ಪಾಕನೆಲ್ಲ ರವೆ ಹೀರ್ಕೊಂಡು ನಂತರ ಗಟ್ಟಿಯಾಗುತ್ತೆ. ನೀವು ಮುಂಚೆನೇ ಗಟ್ಟಿಯಾಗಿ ಕಟ್ಬಿಟ್ರೆ ಅದು ಇನ್ನೂ ಹಾರ್ಡ್ ಆಗಿಬಿಡುತ್ತೆ. ಹಾಗಾಗಿ ರವೆ ತಂಬಿಟ್ಟು ಮಾಡುವಾಗ ಇದೊಂದು ನೆನಪಲ್ಲಿ ಇಟ್ಕೋಬೇಕು. ಸ್ವಲ್ಪ ಈಗ ನಾವು ರವೆ ಉಂಡೆ ಎಲ್ಲ ಕಟ್ಟುವಾಗ ಸ್ವಲ್ಪ ಸಾಫ್ಟಾಗಿ ಹೇಗೆ ಕಟ್ಕೋತೀವಿ ನೋಡಿ, ಅದೇ ರೀತಿ ಇದನ್ನು ಕೂಡ ನಾವು ಸ್ವಲ್ಪ ಸಾಫ್ಟಾಗೇ, ಅಂದರೆ ಸ್ವಲ್ಪ ಪಾಕನ ಜಾಸ್ತಿ ಹಾಕ್ಕೊಂಡು ಸ್ವಲ್ಪ ನಾವು ಉಂಡೆ ಕಟ್ಕೋಬೇಕಾಗತ್ತೆ. ಹಾಗೆ ಕಟ್ಟೋವಾಗ ಸ್ವಲ್ಪ ಚೆನ್ನಾಗಿ ಅದನ್ನು ನಾದ್ಕೊಂಡು ಕಟ್ಕೊಂಡಾಗ ಎಲ್ಲವುದು ಪಾಕ ಎಲ್ಲ ರವೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ಈಗ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಒಂದು ಸ್ವಲ್ಪ ತುಪ್ಪ ಸವರ್ಕೊಂಡು ಕೈಗೆ ಉಂಡೆನ ಕಟ್ಕೋಬೋದು. ನಾನು ಇದನ್ನು ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಉಂಡೆನ ಕಟ್ತಾಯಿದ್ದೀನಿ. ಹಾಗೆಯೇ ನಿಮಗೆ ಈ ಶಿವರಾತ್ರಿ ಹಬ್ಬಕ್ಕೆ ಮತ್ತೆ ಯಾವುದೇ ರೀತಿ ತಿಂಡಿ ಬೇಕು ಅಂತ ನನಗೆ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ಸ್ವೀಟ್ ಅಲ್ಲದೆ ಮತ್ತೆ ಯಾವುದು ರೆಸಿಪೀಸ್ ಬೇಕು ಅಂತ ಕೂಡ ಹೇಳಿ, ನಾನು ಆದಷ್ಟು ಮಾಡಿ ತೋರಿಸೋ ಪ್ರಯತ್ನ ಮಾಡ್ತೀನಿ. ಇದಕ್ಕೂ ಮುಂಚೆ ಸಾಕಷ್ಟು ಬ್ರೇಕ್ಫಾಸ್ಟ್ ರೆಸಿಪೀಸು ಹಾಗೆ ಸಾಂಬಾರ್ ರೆಸಿಪಿಗಳನ್ನ ಕೂಡ ತೋರಿಸಿದ್ದೀನಿ. ಅದರ ಪ್ಲೇಲಿಸ್ಟ್ ಕೂಡ ನನ್ನ ಚಾನಲಲ್ಲಿದೆ, ಒಮ್ಮೆ ನೀವು ಚೆಕ್ ಮಾಡ್ಕೋಬೋದು. ಈಗ ನೋಡಿ ಉಂಡೆ ಕಟ್ಕೋತಾ ಇದ್ದೀನಿ. ಸ್ವಲ್ಪನೇ ಬೆಲ್ಲ ಹಾಕ್ಕೊಂಡು ನೀವು ಹದ ನೋಡಿಕೊಂಡು ಉಂಡೆ ಕಟ್ಕೋಬೇಕಾಗತ್ತೆ. ಇವತ್ತು ನಾನು ಮಾಡಿರೋಂಥ ಈ ವಿಧಾನದಲ್ಲಿ ನೀವು ಕೂಡ ಶಿವರಾತ್ರಿ ಹಬ್ಬದ ದಿನ ತಂಬಿಟ್ಟನ್ನ ಮಾಡಿ, ಹಾಗೆ ಹೇಗೆ ಬಂತು, ಅದರ ರುಚಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಅಲ್ವಾ. ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇರೋವಂಥ ಫೋಟೋ ಮೇಲೆ ಕ್ಲಿಕ್ ಮಾಡಿದಾಗ ಕೂಡ ನೀವು ಆ ವಿಡಿಯೋಸ್ನ ಕೂಡ ವಾಚ್ ಮಾಡ್ಬೋದು. ಥ್ಯಾಂಕ್ ಯು.